ಕಾಡುಗೊಲ್ಲರ ಅಭಿವೃದ್ಧಿ ನಿಗಮದಲ್ಲಿ ಸೌಲಭ್ಯ ಪಡೆಯಲು ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿದ್ದು, ಸಮುದಾಯದ ಪ್ರತಿಯೊಬ್ಬರೂ ಈ ಪ್ರಮಾಣ ಪತ್ರ ಮಾಡಿಸಲು ಮುಂದಾಗಬೇಕು ಅಂತ ಕಾಡುಗೊಲ್ಲ ಸಂಘದ ರಾಜ್ಯಾಧ್ಯಕ್ಷ ರಾಜಣ್ಣ ತಿಳಿಸಿದ್ದಾರೆ. ಮೊಳಕಾಲ್ಮೂರು ಪಟ್ಟಣದ ಪಿಟಿ ಹಟ್ಟಿಯಲ್ಲಿ ನಡೆದ ಕಾಡುಗೊಲ್ಲ ಸಮುದಾಯದ ಸಾಧಕ ಬಾಧಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜಧಾನಿಯಲ್ಲಿ ಸಂಘದ ಕೇಂದ್ರ ಕಚೇರಿ ತೆರೆಯಲಾಗಿದ್ದು, ಸಮುದಾಯದವರು ಸಮಸ್ಯೆಗಳಿದ್ದಲ್ಲಿ ಸಂಘಕ್ಕೆ ಆಗಮಿಸಿದಲ್ಲಿ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಅಂತ ಹೇಳಿದರು. ರಿಸರ್ವೇಶನ್ ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದೀವಿ. ರಿಸರ್ವೇಶನ್ ಅಂತ ಕೊಟ್ರೆ ನಮ್ಮ ಏನು 33% ಅನಕ್ಷರಸ್ಥರಿದ್ದೀವಿ, 100ಕ್ಕೆ 70 ಭಾಗ ನಮ್ಮ ಅಕ್ಷರಸ್ಥರಾದ್ರೆ ನಮ್ಮ ಒಂದು ಕುಟುಂಬ ಆಗ್ಬೋದು, ಒಂದು ಮನೆತನಗಳು ಆಗ್ಬೋದು, ಒಳ್ಳೆಯ ಮುಂಚೂಣಿಗೆ ಬರೋಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸವನ್ನ ಮಾಡಬೇಕಾಗ್ತದೆ. ಬಂಧುಗಳೇ, ಕಾಡುಗೊಲ್ಲರು ಇವತ್ತು ಬುಡಕಟ್ಟು ಸಮಾಜ ನಮ್ಮ ಆಚಾರ ವಿಚಾರಗಳಿಂದ ಹಿಡಿದು ಪ್ರತಿಯೊಂದು ಸಹ ಇವತ್ತು ಎಸ್ಟಿಗೆ ಸೇರಿಸಲಿಕ್ಕೆ ಅರ್ಹರಾಗಿದ್ದೀವಿ. ಹಾಗಾಗಿ ಎಲ್ಲರೂ ಸಹ ನಿಮ್ಮನ್ನ ಎಸ್ಟಿಗೆ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಮ್ಮತದ ಅಭಿಪ್ರಾಯ ಬರ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗ್ತದೆ. ನಾವೆಲ್ಲರೂ ಪ್ರತಿಯೊಬ್ಬರು ಈ ಒಂದು ಸಮಾಜದ ಪ್ರತಿಯೊಬ್ಬ ಕಟ್ಟಕಡೆಯ ಕಾಡುಗೊಲ್ಲ ಬಂಧುವು ಸಹ ಈ ಒಂದು ಅಧಿಕಾರಿಗಳಿಗೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಈಗಾಗಲೇ ನಮಗೂ ಸಹ ನಮ್ಮ ಸಂಘಕ್ಕೂ ಸಹ ಬಂದಿದೆ. ಮತ್ತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಸಹ ಆದೇಶವೂ ಸಹ ಆಗಿರ್ತದೆ. ಯಾವುದೇ ಸಂಶಯ ಬೇಡ. ಜಾತಿ ಸರ್ಟಿಫಿಕೇಟ್ಗೆ ತಾವೆಲ್ಲರೂ ಅಪ್ಲೈ ಮಾಡಬೇಕು. ಈ ಹಿಂದೆ ಅಪ್ಲೈ ಮಾಡಿರ್ತಕ್ಕಂಥವ್ರು ಏನಾದ್ರು ಇದ್ರೆ ಅವರು ಎಸಿಗೆ ಒಂದು ಅಪೀಲ್ ಹಾಕೊಂಡು ಮತ್ತೆ ನಮ್ಮ ಕಾಡುಗೊಲ್ಲ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಬಹುದು. ಆ ಒಂದು ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡ್ರೆ ಏನು ಅಭಿವೃದ್ಧಿ ನಿಗಮ ಇದೆ ನಮ್ದು, ಅದರಲ್ಲಿ 20 ಕೋಟಿ ರೂಪಾಯಿಗಳನ್ನ ಒಂದು ಖರ್ಚು ಮಾಡಬೇಕಾದಂತ ಸಂದರ್ಭದಲ್ಲಿ 100ಕ್ಕೆ 100 ಅವರು ಕಾಡುಗೊಲ್ಲ ಸರ್ಟಿಫಿಕೇಟ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಆಗ್ತಾನೆ ಮಾಡ್ಕೊಳಕ್ ಹೋದಾಗ 1 ತಿಂಗಳು 2 ತಿಂಗಳು ಆಗ್ತದೆ. ದಯಮಾಡಿ ಈಗಲೇ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಬೇಕು. ಆ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡ್ರೆ ನಿಮ್ಗೆ ಎಲ್ಲ ಸೌಲಭ್ಯಗಳು ಸಹ ಸಿಗ್ತದೆ. ನಮ್ಮಲ್ಲೂ ಮುಂದೆ ಎಸ್ಟಿ ಆಗ್ಲಿಕ್ಕೆ ಬೇರೆ ಬೇರೆ ಷಡ್ಯಂತ್ರಗಳು ನಡೀತಾ ಇದೆ. ಆ ಷಡ್ಯಂತ್ರಗಳಿಗೆಲ್ಲ ಉತ್ತರ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಯಾಕೆ ಅಂತ ಅಂದ್ರೆ ಒಬ್ರು ಯಾರೋ RTL ಹಾಕ್ಬಿಟ್ಟು ಎಲ್ಲೂ ಸಹ ಕಾಡುಗೊಲ್ಲರು ಇಲ್ಲ, ಇದನ್ನ ವಜಾ ಮಾಡಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾತನಾಡ್ತಾರೆ. ಅದು ಆಗೋದು ಬೇಡ. ದಯಮಾಡಿ ಎಲ್ಲ ಮೊಳಕಾಲ್ಮೂರಿನ ಬಂಧುಗಳು, ಕಾಡುಗೊಲ್ಲ ಬಂಧುಗಳು ಈ ಒಂದು ಜಾತಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಬೇಕು. ಜೊತೆಲಿ ನಮ್ಮ ಬೆಂಗಳೂರಿಗೆ ತಾವ್ಯಾರಾದ್ರೂ ತೊಂದರೆ ಅಂತ ಬಂದ್ರೆ ಕೇಂದ್ರ ಕಚೇರಿಯನ್ನ ಮಾಡಿದ್ದೇವೆ. ಆ ಕೇಂದ್ರ ಕಚೇರಿಗೆ ಬಂದು ನಿಮ್ಮ ಕಷ್ಟಗಳಿರ್ಬೋದು, ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಸೀಟ್ ಇರ್ಬೋದು, ಬೆಂಗಳೂರಿನಲ್ಲಿ ಏನೇನು ಆಗ್ಬೇಕು ಅದೆಲ್ಲವನ್ನು ಸಹ ಈ ಸಂಘ ನಿಮ್ಗೆ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಸಹ ಬೆಂಗಳೂರಿಗೆ ಬಂದಾಗ ನಿಮ್ಗೆ ತೊಂದರೆ ಆಯ್ತು, ನಮ್ಗೆ ಯಾರು ಇಲ್ಲ ಅನ್ನೋ ಒಂದು ಭಾವನೆ ಬರಬಾರದು ಅಂತ ಹೇಳ್ಬಿಟ್ಟು ಕೇಂದ್ರ ಸಂಘವನ್ನ ಮಾಡಿ ಅಲ್ಲಿ ಒಂದು ಆಫೀಸ್ ಅನ್ನು ತೆರೆದಿದ್ದೀವಿ. ದಯಮಾಡಿ ನೀವು ಯಾರೇ ಆಗ್ಲಿ, ಮೊಳಕಾಲ್ಮೂರಿನಲ್ಲಿ ಬರ್ತಕ್ಕಂಥವ್ರು ಯಾರೇ ಆಗಿರ್ಬೋದು, ಅವು ಬಂದು ಅಲ್ಲಿಗೆ ಬಂದ್ರೆ ನಿಮ್ಗೆ ವಸತಿ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು,